ಗಂಟೆ ನೀ ದೂರ ಕೊಟ್ಯಾ? ಶಿವಳೆ ಹಿಂಗ್ ಮಾಡಿರ್ತಾಳೆ. ಯಾಕೆ ಹಿಂಗ್ ಮಾಡಕ್ ಹೋದೆ ಹೇಳಿ ಅಂದ್ರೆ ನಾನು ದೂರ ಕೊಟ್ಟಿದ್ದು ಸ್ನೇಹವರಲ್ಲ, ನಾನು. ನನ್ ಬಂಗಾರ ಹಂಗ್ ಮಾಡೋಡ್ ಅನ್ಕೊಂಡಿ ಏನ್ರ? ಅವ್ನು ಮಾಡಿರಕ್ಕಿಲ್ಲ, ಖಂಡಿತ ಮಾಡಿರಕ್ಕಿಲ್ಲ. ಅದು ಪೊಲೀಸ್ ಅವ್ರು ತೀರ್ಮಾನ ಮಾಡಲಿ. ದೂರ ಕೊಟ್ಟಿದ ತಕ್ಷಣ ಅವರೇ ಅಪರಾಧಿ ಅಂತ ಅರ್ಥ ಅಲ್ವಲ್ಲ ಅಜ್ಜಿ. ಹೇಗಿದ್ರು ಸತ್ಯ ಏನು ಅಂತ ಗೊತ್ತಾಗತ್ತೆ ಅಂತ ನೀವೇ ಹೇಳಿದ್ರಲ್ಲ. ನಿಮ್ಮ ಮಗಳು ನಿಜವಾಗ್ಲೂ ಕೆಲಸ ಮಾಡಿಲ್ಲ ಅಂದರೆ ಅದು ಸಾಬೀತಾಗಲಿ. ಅವ್ವ ತಪ್ಪು ಮಾಡಿಲ್ಲ ಅಂತ ನಮಗೂ ಗೊತ್ತಜ್ಜಿ. ಅದು ನಮಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಗೊತ್ತಾಗಬೇಕು. ಬರೀ ಬಾಯಿ ಮಾತನಾಗ ಹೇಳಿದ್ರೆ ಸಾಗ ಹಾಕಿಲ್ಲ ಅಜ್ಜಿ. ಕಾನೂನು ಪ್ರಕಾರವಾಗಿ ಅವ್ವ ನಿರಪರಾಧಿ ಅಂತ ಸಾಬೀತಾಗಲಿ. ಸರಿ, ನನ್ನ ಮಗಳು ಟೇಸನ್ನಾಗಿ ಕೂತ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಈಗಲೇ ನನ್ನ ಮಗಳು ಹೊರಗೆ ಬರಬೇಕು. ಅದೇ ನಿಚಾನೆ ಆಗಬೇಕು, ಬಿರ್ನೆ ಆಗಿ ಅವಳ ಆಚೆ ಕಳ್ಸಂಗೆ ಆಗಬೇಕು. ಅಟ್ಟಯ್ಯ, ಹೊಸು ಗಂಡ ಲಾಯ್ರಿತಾರೆ. ಫೋನ್ ಮಾಡು ಅವನಿಗೆ, ಬರಕ್ಕೆ ಕೇಳು. ಚಂದ್ರಬಾವರ ಫೋನ್ ಮಾಡ, ನಾನು ಮಾತಾಡ್ತೀನಿ. ರೇ, ಏನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಮ ಕೆಲ್ಸಕ್ಕೆ ಹೋಗ್ರೆ. ಕುತ್ಕೊಳ್ಳಿ. ಓಯ್, ಏನು ತೋಡ್ದಪ್ಪನ ಛತ್ರ ಅಂತ ತಿಳ್ಕೊಂಡು ನುಗ್ತಾ ಇದ್ದೀರಾ ಎಲ್ಲ? ಕಾಣಿಸ್ತಾ ಇಲ್ವಾ ಇಲ್ಲಿ? ಅಪರಾಧಿನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಒಂದು ಸೆನ್ಸ್ ಬೇಡ ನಿಮಗೆ? ಇದನ್ನೆಲ್ಲ ಶಾಲೆಗೆ ಹೋಗಿ ಕಲಿಬೇಕಾಗಿಲ್ಲ. ಹೌದಪ್ಪ, ಹೌದು. ನಾವು ಇಲ್ಲಿಗೆ ಬಂದಿದ್ದ ತಪ್ಪೆಯ. ಆದ್ರೆ ನೀನು ನೀಟ್ ಓದ್ಕೊಂಡು ಅಪರಾಧಿಗೂ ಆರೋಪಿಗೂ ವ್ಯತ್ಯಾಸ ಗೊತ್ತಿಲ್ವಾ? ನೀನ್ ಯಾವ ಶಾಲೆನಾಗ ಓದಿದ್ಯಾ ಪೊಲೀಸಪ್ಪ? ಏನೋ ನಿನ್ ಬಾಳು, ಹೆಂಡತಿ ಜೊತೆನೂ ಬಂದು ಕಂಪ್ಲೇಂಟ್ ಕೊಡ್ತೀಯ, ಅಜ್ಜಿ ಅವ್ವ ಅಂತ ಇವರಿಂದನೂ ಓಡಾಡ್ತೀಯ. ಹೊರ ಕರ್ಕೊಂಡೋಗೋರ್ನ ವಿಚಾರಣೆ ಮಾಡಿ ಕಳಿಸ್ತೀನಿ ನಿಮ್ಮ ಅವ್ವನ್ನ. ರೀ ಜಗಣೆ, ಹೊರ ಕಳಿಸ್ರಿ ಅವ್ರನ್ನ. ಇಲ್ಲಿ ಯಾರೂ ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಸಖತ್ ಫಾಸ್ಟ್ ಇದ್ದೀರಿ ನೀವು. ಆದರೆ ನಾವು ಇವ್ರನ್ನ ಅರೆಸ್ಟ್ ಮಾಡಲೇ ಇಲ್ವಲ್ಲ, ವಿಚಾರಣೆಗೆ ಅಂತ ಕರ್ಕೊಂಬಂದಿದ್ದೀವಿ ಅಷ್ಟೇ. ಹಾಗಾದರೆ ನೀವು ವಿಚಾರಣೆ ಶುರು ಮಾಡಿ. ನೀವು ಆಚೆ ಹೋದರೆ ಅದರ ಅವಶ್ಯಕತೆ ಇಲ್ಲ ಇನ್ಸ್ಪೆಕ್ಟರ್. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ನಾವು ಸಾಕ್ಷಿಯಾಗಿರಬಹುದು. ಆ್ಯಸ್ ಎ ಲಾಯರ್ ನಾನಿದ್ರೆ ಇಟ್ಸ್ ನಾಟ್ ಅಫೆನ್ಸ್. ನೀವು ನಿಮ್ಮ ಕೆಲಸನ ಮಾಡ್ಬೋದು, ನಿಮ್ಮ ಕೆಲಸಕ್ಕೆ ನಾವು ಅಡ್ಡಿಪಡಿಸಲ್ಲ. ಅಜ್ಜಿ, ನೀವು ಕಾರಲ್ಲಿ ಕೂತೀರಿ, ನಾನು ಕರ್ಕೊಂಬರ್ತೀನಿ. ಯಾಕವಿ ಹಿಂಗ್ ಮಾಡಿದೆ? ಅತ್ತೆ ಮೇಲೆ ಯಾರಾದ್ರೂ ದೂರ ಕೊಡ್ತಾರೆ ನವಿ? ಅವ್ವ, ನಾನು ದೂರ ಕೊಟ್ಟಿಲ್ಲ, ಅವರೇ ಹೇಳಿದ್ರಲ್ಲ, ಅವರೇ ಕೊಟ್ಟಿದ್ದು. ಕೊಡದೆ ಏನು ಮಾಡ್ತಾರೆ ಅವಳು? ಯಾವಾಗಲೂ ಆ ಬಂಗಾರಪ್ಪನವ್ರ ಮೇಲೆ, ಆ ಹುಡುಗನ ಮೇಲೆ ಹಿಂಗೆ ಕೆಂಡ ಕರ್ತಿದ್ರೆ ಅವ್ರು ಏನೂ ತೆಪ್ಪೆ ಮಾಡಿಲ್ಲ ಅನ್ನೋದನ್ನ ತೋರಿಸ್ಕೊಳಕ್ಕೆ ಅವ್ರಿಗೆ ಬೇರೆ ದಾರಿ ಏನೈತೆ? ಅವ್ವ, ಮಾತಾಡಬೇಡ ಪಾಪ. ಆ ಹುಡುಗ ಅವ್ರ ಅವನ ಮ್ಯಾಗ ದೂರ ಕೊಡಕ್ಕೆ ಯೋಟ್ ನೊಂದ್ಕೊಂಡವನು ಏನು. ಆ ಹುಡುಗ ನೀವು ಅವಮಾನ ಮಾಡಿ ಸಾಲದೆ ವಿರೋಧಿ ಹೆಸರಿನಾಗೆ ಅವನು ಸುಳ್ಳು ಹೇಳ್ದ ಅಂದ್ಬಿಟ್ಟು ಯಪ್ಪ ಈಟ ಸೇಡ್ ತೀರ್ಸ್ಕೊಳ್ಳೋದು. ಇನ್ನ ಆ ಹುಡುಗನಿಗೆ 7 ಶಿಕ್ಷೆ ಕೊಡ್ಬೇಕು ಅಂತಿದೀಯಾ? ನಾನು ಹಿಂಗೆ ತೆಪ್ಪು ಮಾಡಿದ್ರೆ ನನ್ನ ಮ್ಯಾಗ ದೂರ ಕೊಟ್ಬಿಡ್ತಿದ್ದೆ. ಅವ್ವ, ನಿನ್ನ ಯಾಕೆ ಅವ್ರಿಗೆ ಹೋಲ್ಸ್ಕೊತಿದ್ಯಾ? ಅವ್ರು ಒಳ್ಳೆಯವ್ರಲ್ಲ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಪೊಲೀಸ್ ಅವರೇ ಕಂಡುಹಿಡೀಲಿ. ಅವರು ತುಂಬಿದ ಕೊಡ ಕಣೆ, ತುಂಬಿದ ಕೊಡ.
ನಾನು ಕಷ್ಟ ಕಾಲದಾಗಿದ್ದಾಗ ಯಾರಿಗೂ ಗೊತ್ತಾಗ್ದಂಗೆ ಬಂಗಾರಮ್ಮವರು ನಂಗೆ ಸಹಾಯ ಮಾಡವ್ರೆ. ದೊಡ್ಡಮ್ಮವರು ಗೌರಿ ಹಬ್ಬಕ್ಕೆ ಸೊಸೆನ ಕರಿಬೇಕು ಅಂತ ನಮ್ಮನೆ ಬಾಗಲ್ ಗಂಟ ಬಂದವ್ರೆ. ನಿನ್ನ ಅವ್ರ ಮನೆ ಸೊಸೆ ಅಂತ ಒಪ್ಕೋತಾರ? ಅಯ್ಯೋ ಒಪ್ಕೋತಾರ? ಎಲ್ಲ ಕುಂತು ಮಾತಾಡಿ ಬಗೆಹರಿಸ್ಕೊಂಬೋದಾಗಿತ್ತು. ಅಮ್ಮ ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ನನಗೂ ವಿಷಯ ಗೊತ್ತಾಗಿದ್ದು. ಕಂಪ್ಲೇಂಟ್ ಕೊಟ್ಟಿದ್ದು ನಾನಲ್ಲ. ಕೊಟ್ಟಿದ್ದು ನೀನಲ್ಲ, ಆದ್ರೆ ದೂರ ಕೊಡೋ ಹಂಗೆ ಮಾಡ್ದವಳು ನೀನೇಯ. ಹೋಗ್ರಲ್ಲಿ ಹೋಗೋದಕ್ಕೆ ಯಾರ ಕೊಡ್ಲಿ ತಕ್ಕತಾರ? ಕಲ್ಲು ಭಾರವಾಗಿದ್ರು ನೀರೊಳಗೆ ಮುಳುಗಬೇಕಾದ್ರೆ ಅದ್ರ ಭಾರದಿಂದಲೇ ಅದು ನೀರ್ನಾಗ ಮುಳುಗೋದು. ಹೋಗು ಹೋಗು, ಅವ್ರ ಹೋಗಿ ಅವ್ರ ಅಬ್ಬ ಹೋಗಬೇ, ನೀರು ತಗೊಂಬ ರೀ. ಮಾತ್ರ ಬ್ಯಾಗ್ನಾಗೆ ಕೆಂಪು ಮಾತ್ರ ತಗೊಂಬನ್ನಿ ಹೋಗಿ. ಅವ್ವ ನೀನು ಸಮಾಧಾನ ಮಾಡ್ಕೊಳ್ಳುವ. ಅತಿಯಾದ ದುಃಖ ಸಂತೋಷ ಆದಾಗ ಸ್ಟ್ರೆಸ್ ತಡೆಯಕ್ಕಾಗದೆ ಮೂರ್ಛೆ ಬಿದ್ದು ಹೋಗ್ತಾರೆ. ಅದು ಹೃದಯದ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಪೇಷಂಟ್ಸ್ಗೆ ಶಾಕಿಂಗ್ ವಿಚಾರನ ನೀವು ಇಮಿಡಿಯೇಟ್ ಆಗಿ ಹೇಳಿದ್ರೆ ಪ್ರಾಣ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಅವ ಆನವ ಅಕ್ಕ ನಿಧಾನ ಅವ. ಒಳ್ಳೆ ಹೊತ್ನಾಗೆ ಬಂದೀವ್ನಿ. ಲೇ ನನ್ನ ಸೌತಿ, ಹಿಂಗೆ ಅರ್ಚ್ಕೊಂಡು ಒಂದಿನ ಎದೆ ಹಿಡ್ಕೊಂಡು ಮ್ಯಾಕೆ ಹೋಗ್ಬಿಡ್ತೀವೋ ಏನೋ. ನಾನು ಬರೋ ಗಂಟ ಉಸಿರನ್ನ ಭದ್ರವಾಗಿಟ್ಕ. ಬಂಗಾರಮ್ಮನವ್ರೆ, ನೀವು ಪುಟ್ಟಕ್ಕಂಗೆ ಸಾಲ ಕೊಟ್ಟಿದ್ರಿ ಅಲ್ವಾ? ಮೊದಲು ಬಡ್ಡಿ ಬೇಡ ಅಂತ ಹೇಳಿ ಆಮೇಲೆ ಮತ್ತೆ ವಸೂಲು ಮಾಡಿದ್ರಂತೆ. ನಿಮ್ಮ ಮಗ ನಿಮಗಿಷ್ಟ ಇಲ್ದೇನೆ ಪುಟ್ಟಕ್ಕನ ಮಗಳನ್ನ ಮದುವೆ ಆದ. ನಿಮ್ಮ ಸೊಸೆ ನೀವು ತಗೋತಾ ಇರೋ ಬಡ್ಡಿ ದುಡ್ಡಿಗೆ ಅಡ್ಡಿ ಹಾಕಿದ್ರಂತೆ, ಹೌದಾ? ನಿಮ್ಮ ಮಗಂಗೆ ಓದಕ್ಕೆ ಬರಲ್ಲ ಅಂತ ಹೇಳಿ ನಿಮ್ಮ ಸೊಸೆ ಬ್ಯಾಂಕಲ್ಲಿ ಅವನಿಗೆ ಹೊಡೆದು ಅವಮಾನ ಮಾಡಿದ ಸುದ್ದಿ ಎಲ್ಲ ಕಡೆ ಹರಡಿತ್ತು. ಆ ವಿಷಯವಾಗಿ ನಿಮಗೆ ಪಂಚಾಯತ್ ಎಲೆಕ್ಷನ್ನಲ್ಲಿ ಟಿಕೆಟು ಕೊಡಲಿಲ್ಲ ಅಂತ ಸುದ್ದಿ ಇದೆ. ಇನ್ಸ್ಪೆಕ್ಟರ್, ನೀವು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೋ ಅಥವಾ ನಡೆದಿದ್ದನ್ನ ವಿವರಣೆ ಮಾಡ್ತಿದ್ದೀರೋ? ಲಾಯರ್ ಸಾಹೇಬ್ರೆ, ನಮ್ಮ ಕೆಲಸ ನಮಗೆ ಗೊತ್ತಿದೆ, ಮಾಡಕ್ಕೆ ಬಿಡಿ. ದೇವಿಪುರ ಮಾದಾಪುರದಲ್ಲಿ ಪುಟ್ಟಕ್ಕಂಗೆ ಅಂಥ ವೈರಿಗಳೇನು ಯಾರೂ ಇಲ್ಲ, ನಿಮ್ಮೊಬ್ಬರನ್ನ ಬಿಟ್ಟರೆ. ನೀವಾಗ ನೀವೇ ನಿಜ ಒಪ್ಕೊಂಡ್ಬಿಟ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ತೆಪ್ಪು ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದ್ಬಿಟ್ಟು ನೀವೇ ತೆಪ್ಪಪ್ಪಳಿ ಅಂತ ಕೇಳ್ತಿದ್ದೀರಲ್ಲ, ಇದನ್ನ ಕೇಳಕ್ಕೆ ನಿಮಗೆ ಟೇಷನ್ ಕೊಟ್ಟಿರೋದು. ಬಂಗಾರಮ್ಮನವ್ರೆ, ಬಲೆ ಇದ್ದಾನ್ರಿ ನಿಮ್ಮ ಮಗ. ಹೆಂಡತಿ ಮುಂದೆ ಒಂದು ಮಾತು, ಅಮ್ಮನ ಮುಂದೆ ಒಂದು ಮಾತು, ಚೆನ್ನಾಗಿ ಬೆಳೆಸಿದ್ದೀರ ನೋಡಿ. ನಮ್ಗೆ ಇಲ್ಲಿವರೆಗೆ ಸಿಕ್ಕಿರೋ ಸುಳಿವೆಲ್ಲ ನಿಮ್ಮ ಕಡೆನೇ ಕೈ ತೋರಿಸ್ತಾ ಇದೆ. ಬೆಂಕಿ ಬಿದ್ದಿದ್ದ ರಾತ್ರಿ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಿಮ್ಮ ಮಗ ಪುಟ್ಟಕ್ಕನ ಫ್ಯಾಮಿಲಿ ಜೊತೆಗೆ ಇದ್ದ. ಅವ್ವ, ಅಣ್ಣಯ್ಯ ಅವ್ರ ಜೊತೆ ಕುಲದೇವ್ರ ಪೂಜೆಗೆ ಹೋಗಿದ್ದಾನೆ. ಇಂಡೈರೆಕ್ಟ್ ಆಗಿ ನಿಮಗೆ ಹೆಲ್ಪ್ ಮಾಡಿದ್ದಾನೆ ಅಂತ ನಮಗೆ ಅನುಮಾನ. ಸೊ ನಿಮ್ಮಿಬ್ಬರನ್ನು ಈ ಕೇಸಲ್ಲಿ ಅಪರಾಧಿಯಾಗಿ ಫಿಟ್ ಮಾಡಬಹುದು. ಅಯ್ಯೋ ಅಯ್ಯೋ ಪುಟ್ಟಕ್ಕ,
ಕೊಡಿಲಿ ಈ ಕಡೆಗೆ ಬಾ. ಪುಟ್ಟಕ್ಕ ಏನಾಯ್ತು ಪುಟ್ಟಕ್ಕ ನಿಂಗೆ? ಸಾನ ಸುಸ್ತಾಗ್ಬಿಟ್ಟಿದ್ಯಾ? ತಕ್ಕ ನೀರು ಕುಡಿ. ಬೇಡವಾ, ಹೋಗ್ಲಿ ಬಿಡು. ಪುಟ್ಟಕ್ಕ ನಿನ್ನ ಆರೋಗ್ಯ ಹೆಂಗೈತೆ ಅಂತ ವಿಚಾರಿಸ್ಕೊಂಡು ಹೋಗುಮ ಅಂತ ಬಂದೆ. ನಿಂಗೆ ನೋಡೋಕ್ಕೆ ಸಾನೇ ನೋವಾಯ್ತೈತೆ ಪುಟ್ಟಕ್ಕ. ಆದರೂ ಪುಟ್ಟಕ್ಕ ನೀನು ಇಷ್ಟೊಂದು ಧೈರ್ಯ ಗೆಟ್ಟದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಬಿಡು. ಆದರೂ ನೀನು ಏನೇ ಹೇಳು, ನಿನ್ನ ಮಗಳು ಮಾಡಿರೋ ಕೆಲಸನ ಮೆಚ್ಚಬೇಕಾದ್ದೆ. ನ್ಯಾಯ ಅಂದರೆ ನ್ಯಾಯ ಕಡಿಮೆ ನಿಂದು. ಪುಟ್ಟಕ್ಕ ನಿಮ್ಮನ್ನ ನ್ಯಾಯ ನೀತಿ ಅಂತ ಬೆಳೆಸಿದಕ್ಕೂ ಸಾರ್ಥಕ ಆಯ್ತು ಬಿಡು. ಎಲ್ಲ ಕಡೆ ನಿಂದೇ ಸುದ್ದಿ. ಆ ಬಂಗಾರಮ್ಮ ಗೌರಿ ಹಬ್ಬನ ಜೈಲ್ನಾಗೆ ಮಾಡಂಗ್ ಮಾಡ್ಬಿಟ್ಟೆ ಬಿಡು. ಸಬ್ಬಾಸ್. ಇಟ್ಟೊತ್ಕ ಆ ಬಂಗಾರಮ್ಮ ಪೊಲೀಸರ ಮುಂದೆ ಬಾಲ ಮುದ್ರಕೊಂಡು ಕೂತಿರೋ ಮಂದಂಗ್ ಕೂತಿರ್ತಾಳೆ. ಅವ್ವ ನೋಡಕ್ ಬಂದಿದ್ದೀರಾ ಅಲ್ವೇ? ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ಬೋದು. ಸಹನ ಅಕ್ಕ, ಕೆಲವೊಬ್ರಿಗೆ ಬಂದಿರೋ ಕಾರಣನೇ ಮರೆಯೋ ಅಂತ ಕಾಯಿಲೆ ಇರುತ್ತಂತೆ. ಹೋಗ್ಲಿ ಬಿಡು. ಪುಟ್ಟಕ್ಕ ಆ ಬಂಗಾರಮ್ಮನ್ ಎದುರಾಕೊಂಡು ಬದುಕೋ ಬಂಗಾರದಂತ ಮಕ್ಕಳನ್ನ ಎತ್ತಿದ್ಯಾ ಬಿಡು. ಆದ್ರೂ ನೀನೇನೇ ಹೇಳು ಪುಟ್ಟಕ್ಕ, ಯಾವಾಗ್ಲೂ ಮನೆ ಮಕ್ಕಳು ಅನ್ನೋ ನಿನಗೆ ಅದ್ಯಾವ್ರು ಯಾವ್ದ್ರಾಗೂ ಸುಖ ಕೊಡ್ಲಿಲ್ಲ. ಅದೇ ನನಗೆ ಸಾನೇ ಬೇಜಾರು. ಬರೀ ಅನುಮಾನದ ಮೇಲೆ ನೀವು ಇವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಸಿಕ್ಕಿರೋ ಒಂದು ವಿಡಿಯೋನ ಸಾಕ್ಷಿಯಾಗಿ ಇಟ್ಕೊಂಡು ನೀವು ಇವ್ರನ್ನ ಅಪರಾಧಿ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಈಗ ನೀವು ಆಡ್ತಿರೋ ಮಾತನ್ನ ಇಟ್ಕೊಂಡು ನಾನು ಮೇಲೆ ಡೆಫಾಮೇಷನ್ ಕೇಸ್ ಹಾಕ್ಬೋದು. ಲಾಯರ್ ಸಾಹೇಬ್ರೆ, ಯಾಕಷ್ಟು ಕೋಪ ಮಾಡ್ಕೋತೀರಾ? ನೀವು ಹೇಳಿದಾಗೆ ಇದು ಬರೀ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಷ್ಟೇ. ಸರಿ, ನಿಮ್ಮ ಇನ್ವೆಸ್ಟಿಗೇಷನ್ ಮುಗಿದಿದ್ರೆ ಕರ್ಕೊಂಡು ಹೋಗ್ಬೋದು, ಆದರೆ ಆದಷ್ಟು ಬೇಗ ವಾಪಸ್ ಕರ್ಕೊಬರ್ಬೇಕಾಗತ್ತೆ. ಮತ್ತೆ ಬನ್ನಿ ಹೋಗೋಣ. ಅವ ಮನೆಗೆ ಹೊಲ್ಟಮ್ಮ. ಇರವ ಕಂಟಿಂಗ್ ಯಾಕೆ ಮಾಡ್ದವ್ವ? ಮನೆಗೆ ಹೋಗುಮ ಅಂದೆ. ಚಂದ್ರು, ನಾನು ಯಾರನ್ನ ನನ್ನವರು ಅಂತ ನಂಬಿದ್ನೋ ಅವರೇ ನನ್ನ ಪರವಾಗಿ ನಿಲ್ಲಿಲ್ಲ. ನನಗೋಸ್ಕರ ಅಂತ ನೀನು ಬಂದೆ. ಸ್ಯಾನೆ ಉಪಕಾರ ಆಯಿತು. ವಿಶೋ, ಮತ್ತೆ ಇದು ನನ್ನ ಕರ್ತವ್ಯ. ಈ ಆರೋಪ ಸುಳ್ಳು ಅಂತ ನಮ್ಮೆಲ್ರಿಗೂ ಗೊತ್ತು. ಇಲ್ಲ ಚಂದ್ರು, ಎಲ್ರಿಗೂ ಗೊತ್ತಿಲ್ಲ. ಯೋಟೋ ಜನ ಇದನ್ನ ನಾನೇ ಮಾಡಿವ್ನಿ ಅಂತ ಅನ್ಕೊಂಡವ್ರೆ. ಅವ ನಾನು ಹೇಳೋದು ಸಿಕ್ಕಿ ಯಾರು ಯೋನು ಮಾತಾಡೋದು ಬೇಕಾಗಿಲ್ಲ. ಅವ ನಡಿ ಹೊಲ್ಡುಮ. ಬಂಗಾರು, ಕ್ವಾಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಕಣವ. ಹೊಸಿ ಮಗನ್ ಮಾತು ಕೇಳು. ನಿನ್ ಮ್ಯಾಕಿನ ಅಪವಾದ ಹೋಗ್ಸಕ್ಕೋಸ್ಕರನೇ ಅವ ಹಿಂಗ್ ಮಾಡಿದ್ದು. ಇಲ್ಲ ಅವ, ನನ್ನ ಮಗನ ಬಾಯಲ್ಲಿ ಬ್ಯಾರೆ ಯಾರೋ ಮಾತಾಡಿಸ್ತವ್ರೆ. ಅವನಾಗವನೇ ಮಾತಾಡ್ತಿಲ್ಲ. ಕರ್ದ್ಕೂಳೆ ಬಂದಿದ್ದಕ್ಕೆ ತುಂಬಾ ಉಪಕಾರ ಆಯ್ತು. ಒಂದು ನಿಮಿಷ ಬಾ. ನಿಮಗೆ ನನ್ನ ಮ್ಯಾಗೆ ಏಟೋ ಇಸಿಗೆ ಕೋಪ ಇರ್ಬೋದು, ಆದರೆ ಈಗ ನನ್ನ ಕರೆದ ತಕ್ಷಣ ಬಂದ್ರಲ್ಲ, ಸಾನೆ ಥ್ಯಾಂಕ್ಸ್ ಬಾವ. ಕಂಪ್ಲೇಂಟು ನೀನೇ ಕೊಟ್ಟು ಬಿಡಿಸೋಕ್ಕೂ ನೀನೇ ಒದ್ದಾಡ್ತಿದ್ಯಲ್ಲ ಕಂಟಿ. ಅತ್ತೆ ಈ ರೀತಿ ಮಾಡಿರಲ್ಲ ಅಂತ ನಿನಗೂ ಗೊತ್ತು ತಾನೆ? ಗೊತ್ತಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ಬಾವ. ಇದನ್ನು ಮಾರಾನೇ ಮಾಡೋನೆ, ಆದರೆ ಯಾರು ಹೇಳಿದ್ ಮಾಡೋಣ ಅಂತ ಗೊತ್ತಾಯ್ತಾ ಇಲ್ಲ. ತಪ್ಪು ಮಾಡಿದವರು ಸಿಕ್ಕಾಕೊಳ್ಳೇಬೇಕು.
ಸ್ನೇಹನ ಮದುವೆ ಆಗಬೇಡ ಅಂತ ಇಷ್ಟೇ ಹೇಳಿದೆ. ಈಗ ನೋಡ್ದ ಏನೆಲ್ಲ ಆಗ್ತಿದೆ ಅಂತ. ಒಂದು ರೀತಿಯಲ್ಲಿ ಇದಕ್ಕೆಲ್ಲ ನೀನು ಕಾರಣನೇ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿ ಜಿಗ್ನೆ. ನನಗೆ ಯಾಕೋ ಮಾರ ಈ ಕೆಲಸ ಮಾಡಿಲ್ಲ ಅನಿಸ್ತಾ ಇದೆ ಕಣ್. ನೀನು ಅವನ್ನ ವಹಿಸ್ಕೊಂಡು ಮಾತಾಡ್ತಿದ್ದೆ ಜಿಗ್ನೆ. ಅಯ್ಯೋ, ವಿಷಯ ಗೊತ್ತಿಲ್ಲದೆ ನಾನೇನು ಮಾತಾಡಲ್ಲಣ್ಣ. ಅದು ನಿಮ್ಮ ಮುಂದೆ ಅಣ್ಣ. ನನ್ನ ಸರ್ವೀಸ್ನಲ್ಲಿ ಎಷ್ಟು ಕೇಸ್ಗಳು ನೋಡಿಲ್ಲ. 4 ಬಿಗದ ತಕ್ಷಣ ಎಲ್ಲ ಬಾಯಿ ಬಿಟ್ಬಿಡ್ತಾರೆ. ಆದರೆ ಇವನು ಹೊಡಿಬೇಡಿ ಸರ್, ಸರ್ ಹೊಡಿಬೇಡಿ ಸರ್. ಸರ್ ನಂದೇನು ತಪ್ಪಿಲ್ಲ ಸರ್, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸರ್. ಅದು ನನಗೂ ಗೊತ್ತು ಕಣಲ್ಲಿ. ಆದರೆ ಒಂದು ವಿಷಯ, ಇದನ್ನು ನೀನೇ ಮಾಡಿದ್ದು, ಬಂಗಾರಮ್ಮ ಹೇಳಿ ಮಾಡಿಸಿದ್ದು ಅಂತ ಒಂದೇ ಒಂದು ಸುಳ್ಳು ಹೇಳ. ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ಕೊಡ್ತೀನಿ. ಅದಕ್ಕಿಂತ ನಾನು ಜೈಲಲ್ಲಿರದೆ ವಾಸಿ ಸರ್. ಅವ್ರನ್ನ ಎದುರಾಕೊಂಡು ನಾನು ಬದುಕೋಕ್ಕಾಗಿರೋದಾ ಸರ್? ಹಂಗಾರೆ ನಿನಗೆ ಟ್ರೀಟ್ಮೆಂಟ್ ಕೊಡಬೇಕಷ್ಟೇ. ಮಾರ ಈ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಇದರಿಂದ ಯಾರ್ದೋ ಕೈವಾಡ ಐತಿ. ತಮ್ಮ ಸ್ವಾರ್ಥಕ್ಕೋಸ್ಕರ ಅಮ್ಮವ್ರ ಮೇಲೆ ಇದನ್ನೆಲ್ಲ ಹಾಕ್ಯವ್ರೆ ಅಂತ ಅನ್ನಿಸ್ತಾ ಐತಿ. ಅಥವಾ ಈ ತಾಂಡವೇನ ನನ್ನ ಮ್ಯಾಗ ಗೂಬೆ ಕೂರ್ಸೋಕ್ಕೆ ಏನೋ ಮಾಡೋಣ. ಅಣ್ಣ, ಕಾಕಿ ಹಾಕ್ಕೊಂಡು ಈ ಮಾತು ಹೇಳಬಾರ್ದು. ಆದರೆ ಮಾಡಿರ್ಬೋದಣ್ಣ. ಹಂಗೇನಾಗಿದ್ರ ನನ್ನ ಮಗನಿಗೆ ಈ ಶ್ರೀಕಂಠೇಶ್ವರನ ದಿಟ್ಟವಾದ ರೂಪನೇ ತೋರಿಸ್ತೀನಿ. ಸರಿ ಅಣ್ಣ, ನಾನು ಬರ್ತೀನಿ. ನಿನ್ನ ಮಗಳು ಊರಿಗೆಲ್ಲ ನಾನೇ ಅನ್ನೋಳಿಗೆ ಮಣ್ಣೆನೋ ಮುಗಿಸಿದ್ಲು. ಆದರೆ ಮುಂದೆ ಇವಳ ಕತೆ ಆ ಬಂಗಾರಮ್ಮ ನಿನ್ನ ಮಗಳನ್ನ ಮತ್ತೆ ಮನೆಗೆ ಸೇರ್ಸ್ಕತ್ತಾಳ. ನೋಡೋಣ ಮುಂದೆ ಏನಾಯ್ತದ. ಸರಿ ಪುಟ್ಟಕ್ಕ, ನಾನು ನಿನ್ ಬರ್ತೀನಿ. ಅಯ್ಯೋ, ನಿನಗೆ ಹಣ್ಣು ಬುಸ್ಕೊಟ್ಟು ತರೋದೇ ಮರ್ತುಬಿಟ್ಟೆ. ಛೇ, ನನ್ನ ಬುದ್ಧಿಗಷ್ಟು. ಬೇಡ ಬಿಡಿ, ನಿಮ್ಮನ್ನು ನೋಡ್ತಿದ್ರೆ ನಿಮಗೆ ಯಾಕೋ ಶುಗರ್ ಲೆವೆಲ್ ಕಡಿಮೆ ಆಗಿರೋ ಥರ ಕಾಣ್ತಿದೆ. ಮನೆಗೆ ಹೋಗ್ತಾ ನೀವೇ ತಿನ್ಕೊಂಡು ಹೋಗ್ಬಿಡಿ. ಪುಟ್ಟಕ್ಕ, ನಿನ್ನ ಅಕ್ಕಪಕ್ಕ ಇರೋರ ನೋಡ್ತಾ ಇದ್ರೆ ಕತೆ ಅಟ್ಟೆ ಅನಿಸ್ತೈತೆ. ಹೆಂಗೋ ಹುಷಾರಾಗಿರು. ಬರ್ತೀನಿ. ಹಾಡ್ಕೊಳ್ಳೋರ್ ಬಾಯಿಗೆ ಆಹಾರ ಹಾಕೋ ದಿನಗಳು ನನ್ನ ಜೀವನದಾಗ ಇನ್ನ ಮುಗ್ದಿಲ್ಲ ಅನಿಸ್ತದೆ. ಅವ್ವ, ಅವ್ರ ಮಾತು ಯಾಕವ ನೀನು ನೋವು ಮಾಡ್ಕತ್ಯಾ? ರಾಜವ್ವ ಹೇಳಿದ್ರಾಗೂ ದಿಟ್ಟುವೆ ಐತೆ. ಗೌರಿ ಹಬ್ಬಕ್ಕೆ ಯಾವ ಮಕ್ಕ ಇಟ್ಕೊಂಡು ಅವ್ರ ಮನೆ ಬಾಗಿಲ್ಗೆ ಹೋಗೋದು? ಅವನು ಹಿಂಗೆ ನಂತವ ನಾಟಕ ಆಡ್ತಾನೆ ಅಂತ ಅನ್ಕೊಂಡಿರ್ನಿಲ್ಲ. ಅಲ್ಲ ಕಣವ ಕಂಟಿ. ಅವ್ವ, ನಿಂಗೆ ಏನು ಗೊತ್ತಿಲ್ಲ ಅವ. ಅವನಿಗ ಮೊದ್ಲಿನಂಗಿಲ್ಲ ಅವ. ಸ್ಯಾನೆ ಬದಲಾಗವನೆ. ಅವನಿಗೆ ಈಗ ನಾವ್ಯಾರು ಮುಖ್ಯ ಅಲ್ಲ ಅವ. ಆ ಹುಡುಗಿ ಒಬ್ಳೆ, ಅವಳೆ
ನನ್ನ ಮಗನೇ ಹಿಂಗೆ ನನ್ನ ವಿರುದ್ಧ ನಿಂತಿರುವಾಗ ನನ್ಗೆ ಯಾರ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಅವ? ಆ ಹುಡುಗಿ ಬಂದ ಮ್ಯಾಕೆ ಅವನಿಗೆ ಈ ಅವ್ವನ ಮ್ಯಾಕೆ ಪ್ರೀತಿ ಕಡಿಮೆ ಆಗುವಾಗೈತೆ. ಇಲ್ಲ ಕಣವ, ಕಂಟಿ ನಿನ್ ಮ್ಯಾಕ್ ಅನುಮಾನ ಪಟ್ಕೊಂಡು ದೂರ ಕೊಟ್ಟಿದ್ದಲ್ಲ. ನೀನು ಅವನ ವಹಿಸ್ಕೊಂಡು ಬರಬೇಡವ. ಅವನು ಯಾಕೆ ದೂರ ಕೊಟ್ಟಿದ್ದು ಅಂತ ನನಗೆ ಸಂದಾಗ ಗೊತ್ತೈತೆ. ಹುಡುಗಿನ ಮೆಚ್ಚಕ್ಕೆ ಬಂಗಾರು ಅವನೀಗ ನನ್ನ ಮಗ ಅಲ್ದಾವ.